ಹಾಯ್ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಮ್ಯಾಥ್ಸ್ ಎಕ್ಸಾಮ್ನ ಎಲ್ಲರೂ ಈಸಿಯಾಗಿ ಬರ್ದು ಬಂದಿದ್ದೀರಾ, ಒಳ್ಳೆ ಸ್ಕೋರ್ ಆಗುತ್ತೆ ಅಂತ ನನಗೆ ಗೊತ್ತು. ಯಾಕೆ ಅಂತ ಅಂದರೆ ನಾನು 30 ಮಿನಿಟ್ಸ್ ಕ್ವಿಕ್ ಶಾರ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಚಾಪ್ಟರ್ನು ಕ್ಲಿಯರಾಗಿ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಏನು ವಿಡಿಯೋ ಮಾಡಿದ್ದೆ ಅದರಲ್ಲೇ ಮ್ಯಾಕ್ಸಿಮಮ್ ಕ್ವಶನ್ಸು ನಿಮಗೆ ಆ್ಯಕ್ಚುಯಲ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬಂದಿದೆ ಅಂತ ನನಗೆ ಗೊತ್ತಾಯಿತು. ಸೊ ಆದ್ದರಿಂದ ನೀವೆಲ್ಲ ಆರಾಮಾಗಿ ಎಕ್ಸಾಮ್ ಬರ್ದು ಬಂದಿದ್ದೀರಾ, ಯಾವುದೇ ಭಯ ಇಲ್ದಲೆ, ಯಾವುದೇ ಟೆನ್ಷನ್ ಇಲ್ದಲೆ. ಅದೇ ನನ್ನ ಗುರಿ ಕೂಡ. ಇವತ್ತು ನಿಮ್ಮ ಮುಂದೆ ಸೋಷಿಯಲ್ದು ನಿಮಗೆ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ದಟ್ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಕೊನೆ ತನಕ ನೋಡಿ, ಶೇರ್ ಮಾಡಿ. ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮಾತ್ರ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ನಾಳೆ ನಿಮ್ಮ ಸೋಷಿಯಲ್ ಎಕ್ಸಾಮ್ಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಎಷ್ಟು ಚಾಪ್ಟರ್ಸ್ ಇದೆ ಮಿಡ್ ಟರ್ಮ್ಗೆ, ಆ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ನ ಕೇಳ್ತಾರೆ ಎಲ್ಲದನ್ನು ಡೀಟೇಲಾಗಿ ನೋಡೋಣ. ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟ್ರನ್, ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿದೆ ಸ್ಯಾಂಪಲ್ ಪೇಪರ್, ಅದನ್ನು ಮತ್ತು ಅದಕ್ಕೆ ಕೀ ಆನ್ಸರ್ಸ್, ಸೊ ಎರಡನ್ನೂ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲೀನಾಗಿ ಪ್ರಿಪೇರ್ ಆಗಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ನಮ್ಮ ಸ್ಟೂಡೆಂಟ್ಸಿಗೆ ಸೋಷಿಯಲ್ ಅಂದರೆ ತುಂಬ ಕಷ್ಟ ಇರುತ್ತೆ. ಕರ್ನಾಟಕ SSLC ಮಾಡೋಕ್ಕೆ ಓದೋಕ್ಕೆ ಬೋರ್ ಅನಿಸುತ್ತೆ, ಓದಿದ್ದೆಲ್ಲ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅನಿಸುತ್ತೆ, ಅಥವಾ ಲಾಂಗ್ ಆನ್ಸರ್ಸ್ ತುಂಬ ಕಷ್ಟ ಅನಿಸುತ್ತೆ. ಹೆಂಗೆ ಓದೋದು, ಹೆಂಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಅದಕ್ಕೆ ನಾನು ಬ್ಲೂ ಪ್ರಿಂಟ್ನಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿನ ಕ್ವಶನ್ಸು, ಎಷ್ಟು ಕ್ವಶನ್ಸ್ ಬರುತ್ತೆ, ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಕೂಡ ಹೇಳ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗಬೇಡಿ, ಕ್ಲೀನಾಗಿ ಈ ವಿಡಿಯೋನ ಕ್ಲಿಯರ್ ಕಟ್ಟಾಗಿ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಇರಿ, ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಆ ಐಡಿಯಾ ಇಟ್ಕೊಂಡು ನೀವು ನಾಳೆ ಸೋಷಿಯಲ್ ಎಕ್ಸಾಮಲ್ಲಿ ಯಾವುದೇ ಭಯ ಇಲ್ದಲೆ, ಆ್ಯಸ್ ಯೂಶುವಲ್ ನಮ್ಮ ಕರ್ನಾಟಕ SSLC ಮಕ್ಕಳು ಯಾವುದೇ ಟೆನ್ಷನ್ ಇಲ್ದಲೆ, ಯಾವುದೇ ಭಯ ಇಲ್ದಲೆ ಎಕ್ಸಾಮಿಗೆ ಹೋಗಬೇಕು, ಅಟೆಂಡ್ ಮಾಡಿ ಆರಾಮಾಗಿ ಬರಬೇಕು, ಒಳ್ಳೆ ಸ್ಕೋರ್ ತೆಗಿಬೇಕು. ಅದೇ ನಮ್ಮ ಗುರಿ. ಸೊ ಲೆಟ್ಸ್ ಸ್ಟಾರ್ಟ್. ಇದರಲ್ಲಿ ಲಿಸನ್ ಹಿಯರ್. ಸ್ಕೋರಿಂಗ್ ಡಿಸ್ಟ್ರಿಬ್ಯೂಷನ್ ಅಕಾರ್ಡಿಂಗ್ ಟು ದ ಫಾರ್ಮ್ಯಾಟ್ ಆಫ್ ದ ಕ್ವಶನ್. ಸ್ಕೋರಿಂಗ್ ಅಂದರೆ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಎಷ್ಟೆಷ್ಟು ಕ್ವಶನ್ಸು. ಲಿಸನ್ ಹಿಯರ್, ಇಲ್ಲಿ ಹಿಸ್ಟ್ರಿಗೆ ಮಲ್ಟಿಪಲ್ ಚಾಯ್ಸ್ ಎಷ್ಟು ಕ್ವಶನ್ಸ್ ಇದೆ? 2 ಕ್ವಶನ್ಸ್ ಇದೆ. 1 ಮಾರ್ಕ್ 2 ಕ್ವಶನ್ಸ್, 2 ಕ್ವಶನ್ಸ್, 3 ಮಾರ್ಕ್ಸ್ದು 2 ಕ್ವಶನ್ಸ್, ಓಕೆ. 4 ಮಾರ್ಕ್ಸ್ದು 2 ಕ್ವಶನ್ಸ್, 5 ಮಾರ್ಕ್ಸ್ದು ಇಲ್ವೇ ಇಲ್ಲ. ಇನ್ನೊಂದು ನೆನ್ಪಿಟ್ಕೊಳ್ಳಿ, 5 ಮಾರ್ಕ್ಸಲ್ಲಿ ನಿಮಗೆ ಕೇಳೋದು ಒಂದೇ ಕ್ವಶನ್ನು. ಅದು ಯಾವ್ದ್ಯಾವುದು? ಇದೊಂದೇ ಕ್ವಶನ್ನು, ಅದು ಕೂಡ ಜಿಯೋಗ್ರಫಿ ಕಡೆಯಿಂದ. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಟೋಟಲ್ ಕಾನ್ಸೆಪ್ಟ್ಸ್, ಈಗ ಹಿಸ್ಟ್ರಿಯಿಂದ 25 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಪೊಲಿಟಿಕಲ್ ಸೈನ್ಸಿಂದ 11 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಸೋಷಿಯಾಲಜಿಯಿಂದ 8, ಜಿಯೋಗ್ರಫಿಯಿಂದ 22, ಎಕನಾಮಿಕ್ಸಿಂದ 7, ಬಿಸ್ನೆಸ್ ಸ್ಟಡೀಸಿಂದ 7. ನೀವೇನು ಅರ್ಥ ಮಾಡ್ಕೊಬೇಕು? ಮೇಯ್ನಾಗಿ ಹೈ ವೆಯ್ಟೇಜ್ ಯಾವ್ದ್ಯಾರಲ್ಲಿದೆ? ಹಿಸ್ಟ್ರಿ 25 ಸೊ ಜಿಯೋಗ್ರಫಿ 22 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾನೆ. ಫಸ್ಟ್ ಅದನ್ನು ಮುಗಿಸ್ಕೊಬೇಕು, ಯಾಕೆಂದರೆ ಇದೆರಡೇ ಹೈ ವೆಯ್ಟೇಜು. ಅದಾದ ಮೇಲೆ ಇದೆರಡನ್ನ ಓದ್ಕೊಳ್ಳಿ, 11 ಮಾರ್ಕ್ಸು ಮತ್ತು 8 ಮಾರ್ಕ್ಸು ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ. ಓಕೆ, ತಲೆ ಕೆಡಿಸ್ಕೊಂಬೇಡಿ, ಕಾನ್ಫಿಡೆನ್ಸ್ ಕಳ್ಕೊಳ್ಳೇಬಾರ್ದು ಈ ಎಕ್ಸಾಮಲ್ಲಿ. ಅದರಲ್ಲೂ ಸೋಷಿಯಲಲ್ಲಿ ಲಾಂಗ್ ಆನ್ಸರ್ಸ್ ನೆನ್ಪಿಟ್ಕೋಬೇಕು, ಡೇಟ್ಸ್ ನೆನ್ಪಿಟ್ಕೋಬೇಕು, ಸ್ಟೆಪ್ ವೈಸ್ ಸ್ಟೆಪ್ಪು, ಒಂದು ಲೈನ್ ಬೈ ಲೈನ್, ಪಾಯಿಂಟ್ ಬೈ ಪಾಯಿಂಟ್ ನಾವು ಆನ್ಸರ್ ಬರೀಲೇಬೇಕು ಪಾಯಿಂಟ್ಸಿಗೆ, ಮಾರ್ಕ್ಸಿಗೆ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಲಿಸನ್ ಹಿಯರ್, ಮಲ್ಟಿಪಲ್ ಚಾಯ್ಸ್ ಎಷ್ಟು ಕ್ವಶನ್ ಇದೆ? 8 ಕ್ವಶನ್ಸ್ ಇದೆ. ಓಕೆ, 1 ಮಾರ್ಕ್ ಎಷ್ಟು ಕ್ವಶನ್ಸ್ ಇದೆ? 8 ಕ್ವಶನ್ಸ್ ಇದೆ. 2 ಮಾರ್ಕ್ದು 8 ಕ್ವಶನ್ಸ್, 3 ಮಾರ್ಕ್ಸ್ದು 9 ಕ್ವಶನ್ಸ್, 4 ಮಾರ್ಕ್ಸ್ದು 4 ಕ್ವಶನ್ಸ್. ಯಾವ್ಯಾವ್ದ್ರಲ್ಲಿ? ಲಿಸನ್ ಹಿಯರ್, ಹಿಸ್ಟ್ರಿಲಿ 2 ಕ್ವಶನ್ಸ್ ಬರುತ್ತೆ. ಓಕೆ, ಇದರಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ 1 ಬರುತ್ತೆ, ದೆನ್ ಜಿಯೋಗ್ರಫಲ್ಲಿ 1. ಓಕೆ, 4 ಕ್ವಶನ್ಸು. ಸೊ 16 ಮಾರ್ಕ್ಸು. ಇನ್ನು ಮಿಕ್ಕಿದ್ದು ಯಾವುದೂ ಲಾಂಗ್ ಆನ್ಸರ್ಸ್ ಓದೋ ಅವಶ್ಯಕತೆ ಏನಿಲ್ಲ. 5 ಮಾರ್ಕ್ಸು 1 ಜಿಯೋಗ್ರಫಿಯಿಂದ ಬರುತ್ತೆ, ಇನ್ನು 4 ಮಾರ್ಕ್ಸು ಇಷ್ಟರಲ್ಲೇ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು ಮತ್ತು ಜಿಯೋಗ್ರಫಿ. ಇಷ್ಟನ್ನು ಕ್ಲೀನಾಗಿ ಓದ್ಕೊಂಡ್ರೆ ಆಯಿತು. ಇನ್ನು ಯಾವುದೂ 4 ಮಾರ್ಕ್ಸ್ ಆನ್ಸರ್ ಮುಟ್ಟಕ್ಕೆ ಹೋಗ್ಬೇಡಿ, ಆರಾಮಾಗಿ ಓದ್ಕೊಬೋದು. ಓಕೆ, ಡನ್. ಸೊ ಟೋಟಲ್ ನಿಮಗೆ 38 ಕ್ವಶನ್ಸು 80 ಮಾರ್ಕ್ಸಿಗೆ ಬರುತ್ತೆ. ಇದು ಬ್ಲೂ ಪ್ರಿಂಟು. ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಪಾರ್ಟ್ 1, 2, 3 ಚಲೋ. ನೆಕ್ಸ್ಟ್ ನಿಮಗೆ ಡಿಫಿಕಲ್ಟಿ ಲೆವೆಲ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಲಿಸನ್ ಹಿಯರ್, ಡಿಫಿಕಲ್ಟಿ ಈಸಿ ಕ್ವಶನ್ಸ್ ಎಷ್ಟು ಬರುತ್ತೆ? 24 ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ. ಓಕೆ, ಈಸಿ ಲೆವೆಲ್ಲು.
ಆವ್ರೇಜ್ ಅಂದರೆ ಸ್ವಲ್ಪ ಈಸಿಗಿನ್ನ ಒಂದು ಸ್ವಲ್ಪ ಕಷ್ಟ ಅಷ್ಟೇ, ತುಂಬ ಕಷ್ಟ ಅಲ್ಲ, ಸ್ವಲ್ಪ ಕಷ್ಟ. ಅದು 40 ಮಾರ್ಕ್ಸಿಗೆ ಕ್ವಶನ್ಸ್ ಇದೆ. ಓಕೆ, ಇದೆರಡನ್ನೂ ಮಾಡ್ಕೊಂಬಿಟ್ರೆ ನೀವು, ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಬಿಟ್ರೆ 64 ಮಾರ್ಕ್ಸ್ ಕೈಯಲ್ಲೇ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. 64 ಮಾರ್ಕ್ಸ್. ಅದರಲ್ಲೂ ಎಷ್ಟು ಪರ್ಸೆಂಟೇಜ್, ಇದು 50% ಆಫ್ ದ ಸಿಲೆಬಸ್, ಇದು 30% ಆಫ್ ದ ಸಿಲೆಬಸ್, 80% ಆಫ್ ದ ಸಿಲೆಬಸ್ ಇದೆರಡರಲ್ಲೇ ಕವರ್ ಆಗಿಬಿಡುತ್ತೆ. ಓಕೆ, ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಿ. ಅದಕ್ಕೆ ಹೇಳ್ತಾ ಇರೋದು ನಾನು, ಇದನ್ನ ನೋಡ್ಕೊಳ್ಳಿ. ಹಿಂದಿನ ಸ್ಲೈಡಲ್ಲಿ ನಾನು ಏನು ತೋರಿಸ್ದೆ, ಯಾವ್ಯಾವ ಇದರಲ್ಲಿ ಯಾವ ಕ್ವಶನ್ಸು ಯಾವ್ಯಾವುದಕ್ಕೆ 5 ಮಾರ್ಕ್ಸ್ ಇಷ್ಟರಲ್ಲಿ ಬರುತ್ತೆ, ಒಂದೇ ಕ್ವಶನ್ಸ್, 4 ಮಾರ್ಕ್ಸ್ 4 ಕ್ವಶನ್ಸ್ ಬರುತ್ತೆ. ಅದು ಯಾವ್ದು ಅದ್ರಲ್ಲಿ ಓದ್ಕೊಳ್ಳಿ. ಎಲ್ಲದರಲ್ಲೂ 4 ಮಾರ್ಕ್ಸ್ ಓದಬೇಕು, ಎಲ್ಲದರಲ್ಲೂ 5 ಮಾರ್ಕ್ಸ್ ಓದಬೇಕು ಅನ್ನೋ ಟೆನ್ಷನ್ ಬೇಡ. ಸ್ಮಾರ್ಟ್ ವರ್ಕ್ ಮಾಡೋಣ, ಯಾಕಂದರೆ ಟೈಮ್ ಇಲ್ಲ, ನಾಳೆನೇ ಎಕ್ಸಾಮ್ ಇರೋದು 10:00ವರೆಗೆ. ಸ್ಮಾರ್ಟ್ ವರ್ಕ್ ಮಾಡೋಣ. ಓಕೆ, ಡನ್. ಇದಾಯಿತು. ನೆಕ್ಸ್ಟ್, ಡೀಟೇಲ್ಡ್ ಸಿಲೆಬಸ್, ಡೀಟೇಲ್ಡ್ ಬ್ಲೂ ಪ್ರಿಂಟ್. ಓಕೆ, ಲಿಸನ್ ಹಿಯರ್. ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಅದರಲ್ಲಿ MCQs ಕೇಳಲ್ಲ. ಓಕೆ, ನಿಮಗೆ ಕೇಳಿದ್ರೆ ವೆರಿ ಶಾರ್ಟ್ ಆನ್ಸರ್ ಅಂದರೆ ರಿಟರ್ನಲ್ಲಿ 1 ವರ್ಡ್ ಆನ್ಸರ್ನ ಕೇಳ್ಬೋದು. ಅದಕ್ಕೆ 1 ಕ್ವಶನ್ನು 1 ಮಾರ್ಕ್ಸು. ದೆನ್ ಲಾಂಗ್ ಆನ್ಸರ್ಸ್. ಓಕೆ, 1 ಕ್ವಶನ್ ಕೇಳ್ತಾನೆ 3 ಮಾರ್ಕ್ಸಿಗೆ. ಓಕೆ, ಹಬ್ಬ ಅಂದರೆ ಇದರಲ್ಲಿ ಕೇಳೋದೇ 2 ಕ್ವಶನ್ನು, ಜಾಸ್ತಿ ಕೇಳಲ್ಲ. ಈ ಚಾಪ್ಟ್ರಲ್ಲಿ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಈ ಚಾಪ್ಟರ್ಲಿ ಹಬ್ಬ ಅಂದರೆ 2 ಕ್ವಶನ್ಸ್ ಕೇಳೋದು, ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಥಿಂಕ್ ಮಾಡಿ. ಎಲ್ಲ ಇಡೀ ಚಾಪ್ಟರ್ ಓದ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ 3 ಮಾರ್ಕ್ಸ್ 1 ಕ್ವಶನ್, 1 ಮಾರ್ಕ್ದು ಅಂದರೆ ಶಾರ್ಟ್ ಆನ್ಸರಲ್ಲಿ ಬರೆಯುವಂಥದ್ದನ್ನು 1 ಕ್ವಶನ್ಸ್, ಟೋಟಲ್ 2 ಕ್ವಶನ್ಸ್, ಅದರಲ್ಲಿ 4 ಮಾರ್ಕ್ಸ್ ಬಂದೇ ಹೋಯ್ತು. ಇದು 3 ಮಾರ್ಕ್ಸ್, ಇದು 1 ಮಾರ್ಕ್ಸ್, 4 ಮಾರ್ಕ್ಸ್ ಫಿನಿಶ್. ಓಕೆ, ನೆಕ್ಸ್ಟ್, ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್. ಇದರಲ್ಲಿ MCQs ಕೊಡ್ತಾನೆ. ಒಂದು MCQ 1 ಕ್ವಶನ್ಸ್ ಇರುತ್ತೆ. ದೆನ್ ಶಾರ್ಟ್ ಆನ್ಸರಲ್ಲಿ 1 ಕ್ವಶನ್ನು. ದೆನ್ ಶಾರ್ಟ್ ಆನ್ಸರ್ ಅದು 2 ಮಾರ್ಕ್ಸ್. ಶಾರ್ಟ್ ಆನ್ಸರ್ 2 ಟೈಪ್ ಇರುತ್ತೆ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸು. ಅದರಲ್ಲಿ 2 ಮಾರ್ಕ್ಸು 1 ಕ್ವಶನ್. ಸೊ ಟೋಟಲ್ ಎಷ್ಟು ಕ್ವಶನ್ಸು? 3 ಕ್ವಶನ್ಸು, 4 ಮಾರ್ಕ್ಸು. ಓಕೆ, ಸೊ ಇದೇನಿದೆ ಸ್ಟಾರ್ ಅಂತ ಬಂದರೂ ಬರಬಹುದು. ಓಕೆ, ಪ್ರೊಬ್ಯಾಬಿಲಿಟಿ ಬಂದರೂ ಬರ್ಬೋದು, ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಸ್ಟಾರ್, ಬಂದರೂ ಬರಬಹುದು, ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಅದೇ ಥರ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದರಲ್ಲಿ MCQs ಇಲ್ಲ, 1 ವರ್ಡ್ ಆನ್ಸರ್ ಇಲ್ಲ, ಅಂದರೆ 1 ಮಾರ್ಕ್ಸ್ದ ಆನ್ಸರ್ ಇಲ್ಲ, 2 ಮಾರ್ಕ್ಸ್ದ ಆನ್ಸರ್ ಇಲ್ಲ, ಡೈರೆಕ್ಟು 3 ಮಾರ್ಕ್ಸ್ 1 ಕ್ವಶನ್, ಡನ್. ಇದರಲ್ಲಿ 3 ಮಾರ್ಕ್ಸ್ ಬಿಟ್ಟರೆ ಇನ್ಯಾವ ಮಾರ್ಕ್ಸು ಕೇಳಲ್ಲ. ಇದು ಬಂದರೂ ಬರ್ಬೋದು, ಬಟ್ ಬರಲ್ಲ ಅನ್ಕೊಳ್ಳಿ. 3 ಮಾರ್ಕ್ಸು ಒಂದೇ ಕ್ವಶನ್ನು, ಸೊ 3 ಮಾರ್ಕ್ಸ್ ಡನ್. 3 ಮಾರ್ಕ್ಸ್ ಬಂದೋಯ್ತು ಇಲ್ಲಿ. ಈ ಬ್ಲೂ ಪ್ರಿಂಟ್ ಇಟ್ಕೊಂಡು ಓದಿ. ಯಾಕೆ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ, ನಾವು ನೋಡ್ಬಿಡೋಣ. ಓಕೆ, ಅದೇ ಥರ ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು. MCQs 1 ಬರುತ್ತೆ. ಸೊ 1 ಮಾರ್ಕ್ಸ್ದು ಶಾರ್ಟ್ ಆನ್ಸರ್ ಇಲ್ಲ, ಸೊ 2 ಮಾರ್ಕ್ಸ್ದು ಶಾರ್ಟ್ ಆನ್ಸರ್ ಇದೆ. ದೆನ್ 4 ಮಾರ್ಕ್ಸು 1 ಕ್ವಶನ್ ಪಕ್ಕ. ಸೊ ಟೋಟಲ್ 3 ಕ್ವಶನ್ಸ್ ಬರುತ್ತೆ, 7 ಮಾರ್ಕ್ಸ್ ಬರುತ್ತೆ. ಓಕೆ, ಈ ಥರ ಪ್ಯಾಟ್ರನ್ ಇಟ್ಕೊಂಡು ಓದಿ, ತಲೆ ಕೆಡ್ಸ್ಕೊಂಬೇಡಿ. ಆಯಿತಾ? ನಾನು ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಏನು ಕೊಟ್ಟಿದ್ದೆ, ಅದು ಕ್ಲೀನಾಗಿ ಅದೇ ಥರ ಕ್ವಶನ್ಸ್ ಬಂದಿದೆ. ಇದು ಸೋಷಿಯಲ್ ಬ್ಲೂ ಪ್ರಿಂಟು, ತುಂಬ ವರ್ಕ್ ಮಾಡಿ ರಿಸರ್ಚ್ ಮಾಡಿ ನಾನು ಬ್ಲೂ ಪ್ರಿಂಟ್ ಮಾಡಿರೋದು. ಸೊ ಈ ಬ್ಲೂ ಪ್ರಿಂಟ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೊಂಡು ಹಗಲ ರಾತ್ರಿ ಓದೋಂಥದ್ದೇನಿರಲ್ಲ. ಈ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡೋಗಿ ಆರಾಮಾಗಿ ನೀವು ಒಳ್ಳೆ ಸ್ಕೋರ್ ತೆಗಿತೀರ ಸೋಷಿಯಲ್ ಸೈನ್ಸಲ್ಲಿ. ಅದರಲ್ಲೂ ಕರ್ನಾಟಕ SSLC ಸೋಷಿಯಲ್ ಸೈನ್ಸ್ ಅಂದರೆ ಕಬ್ಬಿಣದ ಕಡಲೆ ಅಂತೀವಲ್ಲ, ಹಾಗೆ ತುಂಬ ಕಷ್ಟ. ಅಯ್ಯೋ, ಲಾಂಗ್ ಆನ್ಸರ್ಸು 10-15 ಪಾಯಿಂಟ್ ನೆನ್ಪಿಟ್ಕೊಬೇಕು, ಅವಶ್ಯಕತೆ ಇಲ್ಲ. ಇದಾದಮೇಲೆ ನಾನೊಂದು ಸ್ಯಾಂಪಲ್ ಪೇಪರ್ ಮಾಡಿದ್ದೀನಿ, ನಾಳೆ ಎಕ್ಸಾಮಲ್ಲಿ ನಿಮಗೆ ಹೇಗೆ ಬರಬಹುದು ಅಂತ ಒಂದು ಸ್ಯಾಂಪಲ್ ಪೇಪರ್. ಆ ಕ್ವಶನ್ ಪೇಪರು ಇದೆ, ಅದಕ್ಕೆ ಕೀ ಆನ್ಸರು ಕೊಟ್ಟಿದ್ದೀನಿ, ಸಿಂಪಲ್ಲಾಗಿ ಆನ್ಸರ್ ಬರೆದಿದ್ದೀನಿ. ಅದನ್ನು ನೋಡ್ಕೊಳ್ಳಿ, ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಓಕೆ, ಖಂಡಿತವಾಗ್ಲೂ ಈಸಿ ಆಗುತ್ತೆ ಸೋಷಿಯಲ್ ಸೈನ್ಸು. ಓಕೆ, ಈಗ ನಾವು ಲಿಸನ್ ಹಿಯರ್, ಸ್ಯಾಂಪಲ್ ಪೇಪರಿಗೆ ಬರೋಣ. ಸ್ಯಾಂಪಲ್ ಪೇಪರ್. ಓಕೆ, ಕಾಣಿಸ್ತಾ ಇದೆಯಾ? ಸ್ಯಾಂಪಲ್ ಪೇಪರ್ ಕಾಣಿಸ್ತಾ ಇದೆಯಾ? ಓಕೆ, ಡನ್. ಸ್ಯಾಂಪಲ್ ಕ್ವಶನ್ ಪೇಪರ್ ಪ್ಯಾಟ್ರನ್. ಓಕೆ, ಡನ್. ಸ್ಯಾಂಪಲ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಲ್ಲಿ 80 ಮಾರ್ಕ್ಸ್ ಸೇಮ್ ನಿಮಗೆ ಹೆಂಗೆ ಎಕ್ಸಾಮಲ್ಲಿ ಇರುತ್ತೋ ಅದೇ ಥರ ಕ್ವಶನ್ಸು. ಸೊ ಫಸ್ಟು 8 ಕ್ವಶನ್ಸು ಆಬ್ಜೆಕ್ಟಿವ್ಸ್ ಇರುತ್ತೆ. ಓಕೆ, ಬ್ಲೂ ಪ್ರಿಂಟಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ ಮೇಲೆ 8 ಕ್ವಶನ್ಸು
ಒನ್ ವರ್ಡ್ ಆನ್ಸರ್ ಅಂದರೆ 1 ಮಾರ್ಕ್ದು ಶಾರ್ಟ್ ಆನ್ಸರ್ಸ್. ಅದಾದ್ಮೇಲೆ 2 ಮಾರ್ಕ್ಸ್ದು ಶಾರ್ಟ್ ಆನ್ಸರ್ಸು 4 ಕ್ವಶನ್ಸು. ಅದರಲ್ಲಿ ಕೆಲವೊಮ್ಮೆ ನಿಮಗೆ ಅಂದರೆ ಸೆಲೆಕ್ಷನ್ ಕ್ವಶನ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಕೆಲವೊಮ್ಮೆ ಇರಲ್ಲ. ಓಕೆ, ಸಾರಿ 4 ಕ್ವಶನ್ಸ್ ಅಲ್ಲ, ಇದು ಕೂಡ 8 ಕ್ವಶನ್ಸು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಡನ್. 16 ಮಾರ್ಕ್ಸ್ ಬಂದೇ ಹೋಯ್ತು. ಇದರಲ್ಲಿ ನಿಮಗೆ ಓಕೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 6 ಸೆಂಟೆನ್ಸ್ ಈಚ್. ಎಷ್ಟು ಕ್ವಶನ್ಸ್ ಇದೆ? 6 ಸೆಂಟೆನ್ಸ್ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 3 ಮಾರ್ಕ್ಸು. 9 ಕ್ವಶನ್ ಇದೆ, 27 ಮಾರ್ಕ್ಸ್ ಬಂದೇ ಹೋಯ್ತು. ಡನ್. ಇದೆಲ್ಲ ಕ್ವಶನ್ಸ್ಗೂ ನಾನು ಕೀ ಆನ್ಸರ್ಸ್ ರೆಡಿ ಮಾಡಿದ್ದೀನಿ. ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಈ ಕ್ವಶನ್ ಪೇಪರ್ದು ಸಪ್ರೇಟ್ ಲಿಂಕ್ ಇರುತ್ತೆ, ಜೊತೆಗೆ ಇದರ ಕೀ ಆನ್ಸರ್ದು ಸಪ್ರೇಟ್ ಲಿಂಕ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ ಆನ್ಸರ್ ಹೆಂಗೆ ಬರೀಬೇಕು ಅಂತ. ಸುಮ್ಮನೆ ಪೇಜ್ ಗಟ್ಟಲೆ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಏನು ಕ್ವಶನ್ ಕೇಳಿರ್ತಾರೆ ಅದಕ್ಕೆ ಫುಲ್ಲು ಪ್ರಿಸ್ಕ್ರೈಬ್ಡ್ ಆಗಿ ಒಂದು ಲಿಮಿಟೆಡ್ ವರ್ಡ್ಸ್ ಯೂಸ್ ಮಾಡಿಕೊಂಡು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬರೆದು ಪಾಯಿಂಟ್ಸ್ನ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡೋದು ಅಂತ ಇದ್ರ ಕೀ ಆನ್ಸರ್ ನೋಡಿ ಅರ್ಥ ಆಗುತ್ತೆ. ಓಕೆ, ಡನ್. ಇದಾದ್ಮೇಲೆ ನೆಕ್ಸ್ಟ್ ರೈಟ್ ದ ಕ್ವಶನ್ಸ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 ಸೆಂಟೆನ್ಸ್ ಈಚ್. 4 ಕ್ವಶನ್ ಇದೆ, ಈಚ್ ಕ್ವಶನ್ 4 ಮಾರ್ಕ್ಸ್. ಓಕೆ, ಸೊ ನಾನು ಆವಾಗಲೇ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ 4 ಮಾರ್ಕ್ಸು ಕೇಳದೆ 4 ಕ್ವಶನ್ಸ್. ಎಲ್ಲಿದೆಯಾ? ಡನ್. 16 ಮಾರ್ಕ್ಸ್. ಓಕೆ, ನೆಕ್ಸ್ಟ್ 5 ಅಮಾಂಗ್. ಓಕೆ, ಇದು ಮ್ಯಾಪ್. ಓಕೆ, ನಿಮಗೆ ಇನ್ನೊಂದು ಏನಂತ ಅಂದರೆ ಮ್ಯಾಪ್ ಬರೆಯೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಈ ಸತಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ, ಫೈನಲ್ ಎಕ್ಸಾಮಲ್ಲಿ ಅವರೇ ಒಂದು ಮ್ಯಾಪ್ ಶೀಟ್ ಕೊಡ್ತಾರೆ. ಒಂದು ಜಸ್ಟ್ ಇಲ್ಲೇನು ಕೊಟ್ಟಿರ್ತಾರಲ್ಲ ಪ್ಲೇಸಸ್ನ ಅದು ಮಾರ್ಕ್ ಮಾಡಬೇಕು. ಈ ಕೊಟ್ಟಿರೋ ಕ್ವಶನ್ಸಲ್ಲಿ ಇಲ್ಲಿರೋ ಕ್ವಶನ್ಸ್ದು ಕೂಡ ನಾನು ಮ್ಯಾಪ್ನ ಮಾರ್ಕ್ ಮಾಡಿ ಕೀ ಆನ್ಸರಲ್ಲಿ ಕೊಟ್ಟಿದ್ದೀನಿ. ಕ್ಲೀನಾಗಿ ನೋಡ್ಕೊಳ್ಳಿ, ಕಷ್ಟಪಡಕ್ಕೆ ಹೋಗ್ಬೇಡಿ. ಹಾರ್ಡ್ ವರ್ಕ್ ಮಾಡೋದು ಬೇರೆ, ಸ್ಮಾರ್ಟ್ ವರ್ಕ್ ಮಾಡೋದು ಬೇರೆ. ನಮ್ಮ ಕರ್ನಾಟಕ SSLC ಮಾರ್ಕ್ಗೂ ಸ್ಮಾರ್ಟ್ ವರ್ಕ್ ಮಾಡೇ ಸ್ಕೋರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ, ಯಾಕೆಂದ್ರೆ ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಕೂಡ ಸ್ಮಾರ್ಟ್ ವರ್ಕ್ ಮೇಲೆ ಡಿಪೆಂಡ್ ಆಗಿತ್ತು. ಅದನ್ನು ಯೂಸ್ ಮಾಡ್ಕೊಂಡಿದ್ದೀರಾ. ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾನು ಮಾಡಿದ್ದೆ, ಅದರಲ್ಲಿ ಆ್ಯಕ್ಚುಯಲ್ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದೆ. ಅದು ಕೂಡ ನಾನು ಪೇಪರ್ ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ. ನಾನು ಮಾಡಿದ ವಿಡಿಯೋದಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಅದರಲ್ಲಿ ನಿಮಗೆ ಈ ಆ್ಯಕ್ಚುಯಲ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ಅದನ್ನು ಕೂಡ ಮಾಡಿಕೊಡ್ತೀನಿ. ಜೊತೆಗೆ ಈಗ ಈ ಬ್ಲೂ ಪ್ರಿಂಟ್, ಸೋಷಿಯಲ್ ಬ್ಲೂ ಪ್ರಿಂಟ್ ಕೂಡ ಹಾಗೆ ಫಾಲೋ ಮಾಡಿ. ಸ್ಮಾರ್ಟ್ ವರ್ಕ್ ಮೇಲೆ ಡಿಪೆಂಡ್ ಆಗಿದೆ. ಇದನ್ನು ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು, ತಲೆ ಕೆಡಿಸ್ಕೊಂಬೇಡಿ. ಆ್ಯಸ್ ಯೂಶುವಲ್ ಮತ್ತೆ ನಾಳೆ ಎಕ್ಸಾಮ್ ಇರುತ್ತೆ ನಿಮಗೆ. ಚೆನ್ನಾಗಿ ಮಾಡಿ, ಖುಷಿಯಾಗಿ ಮಾಡಿ, ಯಾವುದೇ ಭಯ ಇಲ್ದಲೆ ಎಕ್ಸಾಮಿಗೆ ಹೋಗಿ ಆರಾಮಾಗಿ ಬರೆದು ಬನ್ನಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆ, ಆಮೇಲೆ ಇನ್ನೊಂದು ಹೇಳ್ತೀನಿ, ನಾಳೆ ಕೂಡ ಆ್ಯಸ್ ಯೂಶುವಲ್ ಸೋಷಿಯಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿಡಿಯೋ ಬರುತ್ತೆ. ಕಮಿಂಗ್ ಸೂನ್, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಆದರೆ ಅಲ್ಲಿ ಬೆಳಗ್ಗೆ ಬರೋದು ಬೇರೆ, ಬಟ್ ಈ ಬ್ಲೂ ಪ್ರಿಂಟ್ನ ಯೂಸ್ ಮಾಡ್ಕೊಳ್ಳಿ. ಈ ಬ್ಲೂ ಪ್ರಿಂಟಲ್ಲಿ ಇರೋ ಥರನೇ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೊಡ್ತೀನಿ. ಇದನ್ನು ಫಸ್ಟ್ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಹಿಂಗೆ ಓದ್ಕೊಂಡು ಹೋಗ್ಬೋದು, ಎಕ್ಸಾಮ್ ಬರಿಬೋದು. ಓಕೆ, ಡನ್. ಥ್ಯಾಂಕ್ ಯು. ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್ನೇ ನಾವು ಮಾಡೋದು, ನಾನು ಕೊಡೋದು. ಯಾಕೆ ಅಂತ ಅಂದರೆ ನಮ್ಮ ಕರ್ನಾಟಕ SSLC ಮಕ್ಕಳು ಯಾವ ಸ್ಟೂಡೆಂಟ್ಸ್ಗೂ ಕಮ್ಮಿ ಇಲ್ಲ, ಒಳ್ಳೆ ಸ್ಕೋರ್ ತೆಗಿಲೇಬೇಕು. ಅದು ಯಾವುದೇ ಭಯ ಇಲ್ದಲೆ, ಎಕ್ಸಾಮ್ ಟೆನ್ಷನ್ ಇಲ್ದಲೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ, ಅದು ನಿಮಗೆ ಯೂಸ್ ಆಗೋವಂಥದ್ದು. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.